ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತು ಬೆಳಗಿನ ತಿಂಡಿ ಜೊತೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದೆ, ಲೈಕ್ 5:30 ಹಾಗೆ. ಯೂಶ್ವಲಿ 6 o'clock 6:15 ಹಾಗೆ ಎದ್ದೇಳ್ತೀನಿ. ಬಟ್ ಇವತ್ತು ಸ್ವಲ್ಪ ಬೇಗನೆ ಎದ್ದಿದೆ, ಯಾಕೆಂದರೆ ಹಿಂದಿನ ದಿನ ಅಪ್ಪ ಬಂದಿದ್ದರು ಮನೆಗೆ. ಆ್ಯಂಡ್ ನೆಕ್ಸ್ಟ್ ಡೇನೇ ಬೇಗ ಹೋಗಬೇಕು, ನಾನು 5:45ಗೆಲ್ಲ ಹೊರಡಬೇಕು ಮೈಸೂರಿಗೆ ಅಂತ ಹೇಳಿದ್ರ. ಸೊ ಹಾಗಾಗಿ ಅವ್ರಿಗೆ ಎದ್ದ ತಕ್ಷಣ ಕಾಫಿ ಕುಡಿಯೋ ಅಭ್ಯಾಸ ಇದೆ. ರೆಡಿಯಾಗಿ ಅವ್ರು ಕೆಳಗಡೆ ಬರೋ ಅಷ್ಟರಲ್ಲಿ ಒಂದು 15 ಮಿನಿಟ್ಸ್ ಆಗುತ್ತೆ, 10-15 ಮಿನಿಟ್ಸ್ ಅಂತ. ನಾನೊಂದು ಸ್ವಲ್ಪ ಬೇಗನೆ ಎದ್ದು ಬಂದು ಇಲ್ಲಿ ಕಾಫಿ ರೆಡಿ ಮಾಡ್ತಾಯಿದ್ದೀನಿ ಅಪ್ಪಂಗೆ. ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಯಾರೂ ಕಾಫಿ ಅಭ್ಯಾಸ ಇಲ್ಲ. ಹಿತೈಷ್ಗೂ ಅಷ್ಟೇ, ತಿಂಡಿ ಆದಮೇಲೆ ಅವನಿಗೆ ರಾಗಿ ಮಾಲ್ಟ್ ಕೊಟ್ಟು ಕಳಿಸ್ತೀನಿ ಸ್ಕೂಲಿಗೆ. ಪ್ರದೀಪು ಅಷ್ಟೇ, ಕಾಫಿ ಟೀ ಎಲ್ಲ ಏನೂ ಕುಡಿಯೋಲ್ಲ ಅವರು. ನನಗೂ ಅಭ್ಯಾಸ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಅಥವಾ ಹಾಲು ಕುಡಿಬೇಕು ಅನ್ನೋದು ಏನೂ ಇಲ್ಲ. ಜಸ್ಟ್ ಒಂದು ಗ್ಲಾಸ್ ನೀರು ಅಷ್ಟೇ, ಡೈರೆಕ್ಟಾಗಿ ತಿಂಡಿನೇ ತಿನ್ನೋದು. ಅಲ್ಲಿವರೆಗೂ ನಾನು ಏನೂ ಕಾಫಿ ಆಗಲಿ ಟೀ ಆಗಲಿ ಆ ರೀತಿ ಎಲ್ಲ ಏನೂ ಕುಡಿಯೋಲ್ಲ. ಅಪ್ಪಂಗೆ ಇಲ್ಲಿ ಒಂದು ಗ್ಲಾಸ್ ಕಾಫಿ ರೆಡಿ ಮಾಡ್ತಾ ತಿಂಡಿಗೆ ಪಲಾವ್ ಮಾಡೋಣ ಅಂತ. ಪಲಾವ್ಗೆ ಫಸ್ಟು ಸೋಯಾ ಚಂಕ್ಸ್ನ ಇಲ್ಲಿ ಬಿಸಿ ನೀರಿಗೆ ಹಾಕಿ ಇಡ್ತಾಯಿದ್ದೀನಿ. ಒಂದು 3 ಹಿಡಿ ಹಾಕ್ತೀನಿ ಅಷ್ಟೇ, ತರಕಾರಿಗಳ ಜೊತೆ ಚೆನ್ನಾಗಿರುತ್ತೆ ಅಂತ. ಬರೀ ಅದನ್ನೇ ಜಾಸ್ತಿ ಹಾಕಿದ್ರೆ ನನಗಷ್ಟು ಇಷ್ಟ ಆಗೋಲ್ಲ ಅದು. ಹಾಗಾಗಿ ಒಂದು 3 ಹಿಡಿ ಹಾಕ್ತೀನಿ. ಅದೊಂದು ಸ್ವಲ್ಪ ಬೇಯೋ ಅಷ್ಟರಲ್ಲಿ ಈ ಕಡೆ ಕಾಫಿನೂ ಸಹ ರೆಡಿ ಆಯಿತು. ನಮ್ಮ ಮನೆಯಲ್ಲಿ ಸ್ವಲ್ಪ ಅಂದರೆ ಡಿಕಾಕ್ಷನ್ ಹಾಕಿದ್ರೆ ಜಾಸ್ತಿ ಆಗುತ್ತೆ, ಯಾರೂ ಕುಡಿಯೋಲ್ಲ ಕಾಫಿ ಅಂತ ಇನ್ಸ್ಟೆಂಟ್ ಕಾಫಿ ಪೌಡರ್ಸ್ನ ತಂದಿಟ್ಟಿರ್ತೀನಿ ನಾನು. ಎಮರ್ಜೆನ್ಸಿ ಇದ್ದಾಗ, ಅಂದರೆ ಈ ರೀತಿ ಕಾಫಿ ಅಭ್ಯಾಸ ಇದ್ದು ಅವ್ರಿಗೆ ಬೇಕು ಅಂತ, ಅಥವಾ ಮನೆಗೆ ಯಾರಾದರೂ ಬರ್ತಾರೆ ಟೀ ಕುಡಿಯೋಲ್ಲ, ಹಾಲು ಕುಡಿಯೋಲ್ಲ, ಕಾಫಿ ಕೊಡಿ ಅಂತ ಅಂದಾಗ ಸಡನ್ನಾಗಿ ಈ ರೀತಿ ಇನ್ಸ್ಟೆಂಟ್ ಕಾಫಿ ಪೌಡರ್ಸ್ ಇದ್ದರೆ ಅವ್ರಿಗೆ ರೆಡಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತಂದಿಟ್ಕೊಂಡಿರ್ತೀನಿ. ಸೊ ಅಪ್ಪಂಗೆ ಬೆಳಗ್ಗೆನೇ ಕಾಫಿ ಕೊಟ್ಟೆ. ಅವರು ಕಾಫಿ ಕುಡಿದು ವಿತಿನ್ 5 ಮಿನಿಟ್ಸ್ ಅವರೂ ಸಹ ಮೈಸೂರಿಗೆ ಹೊರಟರು. ಇನ್ನೇನು ಬೇಗನೆ ಎದ್ದಿದ್ನಲ್ಲ ನಾನು, ಟೈಮ್ ಇತ್ತು ಜಾಸ್ತಿ. ಸೊ ಹಾಗಾಗಿ ತರಕಾರಿ ಎಲ್ಲ ಕಟ್ ಮಾಡಿ ಇವತ್ತು ತಿಂಡಿಗೆ ಪಲಾವ್ ಮಾಡ್ತಾಯಿದ್ದೀನಿ. ಸೋಯಾ ಚಂಕ್ಸ್ ಫಸ್ಟೇ ಬೆಳಗ್ಗೆನೇ ನೀರಿಗೆ ಹಾಕಿ ಇಟ್ಟಿದ್ದೆ ಅಲ್ವಾ, ಅದಿವಾಗ ಸ್ವಲ್ಪ ಬೆಚ್ಚಗಾಗಿದೆ. ಅದರೊಳಗೆ ಬಿಟ್ಬಿಡ್ಬೇಕು, ಕುದಿಸೋ ಅಂಥ ಅವಶ್ಯಕತೆ ಏನಿಲ್ಲ. ಅದು ಬಿಸಿ ನೀರಿಗೆ ಹಾಕಿಬಿಟ್ರೆ ಈ ರೀತಿ ಸಾಫ್ಟ್ ಆಗುತ್ತೆ. ಇಲ್ಲಿ ಕ್ಯಾರೆಟ್, ಬೀನ್ಸ್, ಗೆಡ್ಡೆಕೋಸು, ಸ್ವಲ್ಪ ಬೀಟ್ರೂಟು ಮತ್ತು ಹೂಕೋಸು ಇವಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 3 ಹಿಡಿ ಆಗುವಷ್ಟು ಸೋಯಾ ಚಂಕ್ಸು. 3 ಹಿಡಿ ಹಾಕಿದ್ರೆ ಅದು ಅರಳ್ಕೊಂಡು ಒಂದು 6 ಹಿಡಿ ಆಗುವಷ್ಟು ಆಗಿರುತ್ತೆ. ಹಾಗಾಗಿ ಒಂದು 3 ಹಿಡಿ ಹಾಕಿದ್ರೆ ಸಾಕು. ತರಕಾರಿ ಇರುತ್ತಲ್ವ ಜಾಸ್ತಿ, ಅದ್ರ ಜೊತೆಗೆ ಇವಾಗ ಪಲಾವ್ಗೆ ಒಂದು ಮಸಾಲೆ ರುಬ್ಕೋತಾ ಇದ್ದೀನಿ. ಮಸಾಲೆಗೆ ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಹಸಿ ತೆಂಗಿನಕಾಯಿ ತುರಿ ನಾನು ಯಾವಾಗಲೂ ಫ್ರೀಝರ್ನಲ್ಲಿ ಒಂದು 3 ಕಾಯಿನ ತುರಿದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ತಾಯಿದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪು. ಇದನ್ನು ನೀರು ಹಾಕಿನಾದರೂ ಪೇಸ್ಟ್ ಮಾಡ್ಕೋಬೋದು, ಇಲ್ಲ ತರಿನಾದರೂ ಹಾಗೇ ರುಬ್ಕೋಬೋದು. ನಾನಿವತ್ತು ತರಿ ಹಾಗೇ ರುಬ್ಬಿಟ್ಕೊಂಡಿದ್ದೀನಿ. ಸೊ ಇವಾಗ ಪಲಾವ್ ಮಾಡೋದಕ್ಕೆ ಇಲ್ಲಿ ಓಪನ್ ಪ್ಯಾನ್ನಲ್ಲಿ ಮಾಡ್ತಾ ಇರೋದ್ರಿಂದ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೇ ಪಲಾವ್ ಎಲೆ ಮತ್ತು ಮರಾಠ ಮೊಗ್ಗು, ಅನಾನಸ್ ಹೂವು ಇವಿಷ್ಟು ಮತ್ತು ಒಂದು ಅರ್ಧ ಚಮಚ ಜೀರಿಗೆನ ಹಾಕಿ ಒಂದು 10 ಸೆಕೆಂಡ್ ಅದನ್ನು ಹಾಗೆ ಬಿಡಬೇಕು ಎಣ್ಣೆಯಲ್ಲಿ. ಫ್ಲೇವರ್ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಒಂದು 10-15 ಸೆಕೆಂಡ್ ಆದಮೇಲೆ 2 ಈರುಳ್ಳಿ, 1 ಹಿಡಿ ಆಗೋಷ್ಟು ಪುದೀನ ಎಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡಿದ್ರೆ ಸಾಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆಯೇ ಈ ಕಡೆ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ, ಅದಷ್ಟನ್ನು ಸೇರಿಸ್ತಾ ಇದ್ದೀನಿ. ಯೂಶ್ವಲಿ ಪಲಾವ್ ಅಂತ ಅಂದರೆ ತರಕಾರಿ ಸ್ವಲ್ಪ ಜಾಸ್ತಿನೇ ಇರಬೇಕು, ಆವಾಗ ಆರೋಗ್ಯಕ್ಕೂ ಒಳ್ಳೆಯದು, ಫೈಬರ್ ರಿಚ್ ಇರುತ್ತೆ. ಬರೀ ಒಂದೊಂದೇ ತರಕಾರಿ ಹಾಕ್ತಾಯಿದ್ರೆ ಮಕ್ಕಳಷ್ಟಾಗಿ ತಿನ್ನಲ್ಲ. ಈ ರೀತಿ ಮಿಕ್ಸ್ಡ್ ತರಕಾರಿ ಹಾಕಿದ್ರೆ ಒಳ್ಳೆ ಟೇಸ್ಟೂ ಬರುತ್ತೆ. ಎಲ್ಲ ಥರ ತರಕಾರಿ ಇರುತ್ತೆ ಅಲ್ವಾ, ಆ್ಯಂಡ್ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಮಿಕ್ಸ್ಡ್ ತರಕಾರಿ ಹಾಕಿದ್ಮೇಲೆ 1 ಹಿಡಿ ಆಗೋಷ್ಟು ಹಸಿ ಬಟಾಣಿ ಮತ್ತು 1 ಚಮಚ ಆಗೋಷ್ಟು ಅರಿಶಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಅಥವಾ ಒಂದು 5 ನಿಮಿಷನೇ ಈ ತರಕಾರಿಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾವು ಒಂದು ಪಾತ್ರೆ ಪೂರ್ತಿ ಪಲಾವ್ ಮಾಡ್ತಾಯಿದ್ದೀವಿ, ಅದರಲ್ಲಿ ರೈಸ್ ಇರುತ್ತೆ ಅಂತ ಅಂದರೆ ಅರ್ಧಕ್ಕರ್ಧ ಅದರಲ್ಲಿ ತರಕಾರಿ ಹಾಕಿರಬೇಕು, ಆವಾಗಷ್ಟೇ ಅದು ಹೆಲ್ದಿ ಆಗೋದು. ಇಲ್ಲ ಬರೀ ರೈಸ್ ಜಾಸ್ತಿ ಇದ್ದು ತರಕಾರಿ ಕಡಿಮೆ ಇತ್ತು ಅಂತ ಅಂದರೆ ಅಷ್ಟು ಪ್ರಯೋಜನ ಆಗಲ್ಲ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತರಕಾರಿ ಹಾಕಿರ್ತೀನಿ. ಆ್ಯಂಡ್ ಟೇಸ್ಟಿಯಾಗಿ ಮಾಡಿದಾಗ ಯಾವ ಮಕ್ಕಳು ಬೇಡ ತರಕಾರಿ ಅಂತ ಅನ್ನೋದೇ ಇಲ್ಲ, ಎಲ್ಲನೂ ಇಷ್ಟಪಟ್ಟು ತಿಂತಾರೆ. ತರಕಾರಿ ಒಂದು ಸ್ವಲ್ಪ ಫ್ರೈ ಆಗಬೇಕು, ಆವಾಗಷ್ಟೇ ಚೆನ್ನಾಗಾಗೋದು. ಯಾಕೆಂದರೆ ಇಲ್ಲಿ ಓಪನ್ ಪ್ಯಾನ್ನಲ್ಲಿ ಮಾಡ್ತಾ ಇರೋದಲ್ವ, ಕುಕ್ಕರ್ನಲ್ಲಾದರೆ ಒಂದು ವಿಸಿಲ್ ಕೊಟ್ಟು ಬೇಯಿಸ್ಕೊಬಿಟ್ಟು
ಇಟ್ಕೊಬಿಡ್ತೀವಿ, ಚೆನ್ನಾಗಿ ಈಗ ಬೆಂದೋಗ್ಬಿಡುತ್ತೆ. ಓಪನ್ ಪ್ಯಾನಲ್ಲಿ ಸ್ವಲ್ಪ ತರಕಾರಿ ಬೇಯಲಿಲ್ಲ ಅಂತ ಆದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ನೈಟ್ ಮಾಡಿದಂಥ ಸಾಂಬಾರು ಸ್ವಲ್ಪ ಮಿಕ್ಕಿತ್ತು, ಇವತ್ತಿಗೆ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಬೇರೆ ಪಾತ್ರೆಗೆ ಹಾಕಿ ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಏನನ್ನು ವೇಸ್ಟ್ ಮಾಡಬಾರ್ದು ಅಲ್ವಾ. ನೆನ್ನೆ ಮಧ್ಯಾಹ್ನ ಮಾಡಿದ್ದಲ್ಲ, ರಾತ್ರಿ ಊಟಕ್ಕೆ ಮಾಡಿದ್ದು. ಕಡಲೆಕಾಳು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ಮಸಾಲೆ ಸಾಂಬಾರು ಸಖತ್ತಾಗಿತ್ತು, ಟೇಸ್ಟ್ ಮಾತ್ರ. ಸೊ ಅದನ್ನು ಸ್ವಲ್ಪ ಬಿಸಿಗಿಟ್ಟೆ ಮಧ್ಯಾಹ್ನಕ್ಕೆ, ಇವತ್ತಿಗೆ ಆಗುತ್ತೆ, ಇನ್ನು ಮಧ್ಯಾಹ್ನ ಯಾರು ಮತ್ತೆ ಮಾಡೋರು ಅಂತ ಅಂದ್ಬಿಟ್ಟು. ಇಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈ ಪಲಾವ್ ಮಸಾಲೆಗೆ ನಾನು ಏನೇನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅದನ್ನು ನಾನು ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಕೋರ್ಸ್ ಪೌಡರ್ ಥರ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಸಹ ಅಲ್ಲ. ಒಂದು ಸ್ವಲ್ಪನೂ ನಾನು ಅದಕ್ಕೆ ನೀರು ಹಾಕಿಲ್ಲ, ಹಾಗೇ ತರಿಯಾಗಿ ರುಬ್ಕೊಂಡು ಈ ಮಿಶ್ರಣಕ್ಕೆ ಸೇರಿಸಿದ್ದೀನಿ. ಜಸ್ಟ್ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು, ಯಾಕೆಂದರೆ ನೀರಿನ ಅಂಶ ಎಲ್ಲ ಏನೂ ಇರಲ್ಲ ಅಲ್ವಾ, ನೀರೆಲ್ಲ ಇಂಗಬೇಕು ಅಂತೆಲ್ಲ ಏನಿಲ್ಲ. ಅದು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದ ಹಾಗೆಯೇ ಇದಕ್ಕೆ ನಾನು 2 ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 4 ಲೋಟ ನೀರು ಹಾಕಬೇಕು. ನಾನಿಲ್ಲಿ 3 ಲೋಟ ನೀರು ಹಾಕಿ 1 ಲೋಟ ಹಾಲು ಹಾಕಿದ್ದೀನಿ. ಹಾಲು ಹಾಕಿದ್ರೆ ಒಳ್ಳೆ ಟೇಸ್ಟಾಗಿ ಬರುತ್ತೆ ಪಲಾವ್ ಆಗಿರ್ಬೋದು, ಟೊಮೆಟೊ ಬಾತ್ ಆಗಿರ್ಬೋದು, ಏನೇ ಆದ್ರೂ ನೀವು 3 ಗ್ಲಾಸ್ ನೀರು ಹಾಕಿದ್ರೆ 1 ಗ್ಲಾಸ್ ಆಗುವಷ್ಟು, ಕೊನೆಯಲ್ಲಿ 1 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕಿ ಸಖತ್ತಾಗಿರುತ್ತೆ ಟೇಸ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉದ್ದುದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿದ್ದಂಥ ಟೊಮ್ಯಾಟೊ ಪೀಸಸ್ನ ಹಾಕಿ ನೀರು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಆಮೇಲೆ ಅಕ್ಕಿ ಹಾಕಬೇಕು ಇದಕ್ಕೆ. ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ. ತೊಳೆದಿಟ್ಕೊಂಡಿದ್ದಂಥ 2 ಕಪ್ ಅಕ್ಕಿನ ಹಾಕ್ತಾಯಿದ್ದೀನಿ. ಯೂಶ್ವಲಿ ರಜಾ ದಿನಗಳಲ್ಲಿ ಅಥವಾ ಸ್ವಲ್ಪ ಟೈಮ್ ಇದೆ ತಿಂಡಿಗೆ ಅಂತ ಅಂದಾಗ ಈ ರೀತಿ ಓಪನ್ ಪ್ಯಾನ್ನಲ್ಲಿ ನಾನು ಈ ರೀತಿ ಪಲಾವ್ಗಳನ್ನ ಮಾಡ್ತೀನಿ. ನನಗೆ ಕುಕ್ಕರ್ನಲ್ಲಿ ಮಾಡೋದಕ್ಕಿಂತ ಈ ರೀತಿ ಇಂಗಿಸಿ ಮಾಡೋ ಅಂಥ ರೈಸ್ ಐಟಮ್ಸು ತುಂಬಾ ಇಷ್ಟ ಆಗುತ್ತೆ. ಅನ್ನ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಹಾಕಬೇಕು, ಪ್ಲೇನ್ ಬಿರಿಯಾನಿ ಮಸಾಲ. ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೆಂತಿ ಅಷ್ಟನ್ನು ಹಾಕ್ಬಿಟ್ಟು, ಅಂದರೆ ಕಸ್ತೂರಿ ಮೆಂತ್ಯ ಏನಿರುತ್ತೆ ಒಣಗಿಸಿದ್ದು ಅಷ್ಟನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 70% ಆಗುವಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಬಿಟ್ಬಿಡಬೇಕು. 70% ಬೆಂದಿದ್ದಾದ ನಂತರ ಯಾವುದಾದ್ರೂ ಒಂದು ಹಳೇ ಪ್ಯಾನ್ ಇರುತ್ತಲ್ಲ ಅದನ್ನು ಈ ರೀತಿ ದಮ್ ಕಟ್ಟೋದಕ್ಕೆ ಅಂತಲೇ ಇಟ್ಕೊಬಿಡಿ. ಹಳೆ ಪ್ಯಾನ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ನಾವಿದು ಪಲಾವ್ ಪಾತ್ರೆ ಏನಿರುತ್ತೆ ಅದನ್ನು ಇಟ್ಬಿಟ್ಟು ಸ್ಲೋ ಕುಕ್ ಮಾಡಬೇಕು. ಒಂದು 10 to 15 ಮಿನಿಟ್ಸು ಪೂರ್ತಿ ಸ್ಲೋ ಫ್ಲೇಮ್ನಲ್ಲೇ ಬಿಟ್ಬಿಟ್ರೆ ನಾವು ಎಷ್ಟು ನೀರು ಇರುತ್ತೆ, ಇನ್ನೊಂದು 30-40% ಆಗುವಷ್ಟು ಎಷ್ಟು ನೀರಿರುತ್ತೆ ಅದು ಅದೇ ತಾನಾಗೆ ಇಂಕೊಂಡು ಅಕ್ಕಿ ಎಲ್ಲ ತುಂಬಾ ಚೆನ್ನಾಗಿ ಅರಳ್ಕೊಂಡು ಸಖತ್ತಾಗಿರುತ್ತೆ. ಸೊ ಅದೊಂದು ಸ್ವಲ್ಪ ಟೈಮ್ ಬೇಕಲ್ವಾ, ಪ್ಯಾನ್ ಸಹ ಬಿಸಿ ಆಗಬೇಕು, ಹಾಗೆಯೇ ಅದನ್ನು ಸಹ ದಮ್ ಕಟ್ಟಿ ಬೇಯಿಸಬೇಕು. ಇನ್ನೂ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಈ ಕಡೆ ಪಲಾವ್ಗೆ ತರಕಾರಿದು ಸಿಪ್ಪೆ ಎಲ್ಲ ಹಾಗಾಗಿ ಇಟ್ಕೊಬಿಟ್ಟಿದ್ದೆ ಸ್ಲ್ಯಾಬ್ ಮೇಲೆ. ಅದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ಒಂದು ಪ್ಲೇಟ್ನಲ್ಲೇ ಹಾಕ್ಕೊಬಿಡ್ತೀನಿ, ಬಟ್ ಇವತ್ತು ಸ್ವಲ್ಪ ಹಾಗಾಗೇ ಕಟ್ ಮಾಡಿ ಸ್ಲ್ಯಾಬ್ ಮೇಲೇ ಹಾಕ್ಬಿಟ್ಟಿದ್ದೆ. ಸೊ ಅದನ್ನು ಹಾಗೆ ಕ್ಲೀನ್ ಮಾಡಿಬಿಟ್ಟು ಇನ್ನು ಈ ತರಕಾರಿ ಸಿಪ್ಪೆಗಳನ್ನ ಯೂಶ್ವಲಿ ಒಂದು ವೇಸ್ಟ್ ಬಕೆಟ್ ಇಟ್ಕೊಂಡಿರ್ತೀನಿ ಯುಟಿಲಿಟಿ ಏರಿಯಾದಲ್ಲಿ. ಅದನ್ನು ನಾವು ಒಂದು ರೋಡ್ಗೆ ಒಂದೊಂದು ಅಂತ ಬಕೆಟ್ ಇಟ್ಟಿರ್ತಾರೆ ಹಸುಗೆ ಹಾಕೋಕ್ಕೆ ಅಂತ, ಅದಕ್ಕೆ ಹಾಕ್ತೀನಿ. ಇಲ್ಲ ಅಂದರೆ ಈ ರೀತಿ ಸ್ವಲ್ಪ ಟೈಮ್ ಇತ್ತು, ಏನು ಬರೀ ತರಕಾರಿ ಸಿಪ್ಪೆ ಅಲ್ವಾ, ಗಿಡಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಗಿಡ ಹೂ ಚೆನ್ನಾಗಿ ಕೊಡುತ್ತೆ ಅಂತ ಅಂದ್ಬಿಟ್ಟು ನಾವೇ ಇಲ್ಲಿ ಮನೆ ಪಕ್ಕ ಸ್ವಲ್ಪ ಭೂಮಿಗೆ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತೀನಿ. ಈ ರೀತಿ ಹಾಕಿದ್ರೂ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಬೇಸಿಗೆಲೂ ಹೊರಗಡೆ ಈ ರೀತಿ ವಾತಾವರಣ ಇರುತ್ತೆ. ನಮ್ಮ ಮನೆ ಹತ್ರ ಬೆಳಗ್ಗೆ ಒಂದು 8:30 ಆಗೋವರೆಗೂ ಇದೇ ರೀತಿ ಫುಲ್ ಮಂಜು ಕವರ್ ಆಗಿರುತ್ತೆ. ಎದುರುಗಡೆ ಏನೂ ಕಾಣಲ್ಲ, ರೋಡ್ ಸಹ ಕಾಣಲ್ಲ. ಹೈವೇ ರೋಡು ಆದ್ರೂ ಹೈವೇ ರೋಡಲ್ಲಿ ಏನೇನು ಓಡಾಡುತ್ತೆ ಅನ್ನೋದನ್ನು ಕಾಣಲ್ಲ. ಈ ರೀತಿ ಇರುತ್ತೆ ವಾತಾವರಣ. ಒಂಥರ ಚೆನ್ನಾಗಿ ಅನಿಸುತ್ತೆ. ಬೇಸಿಗೆ ಸೆಕೆನಲ್ಲಿ ಈ ರೀತಿ ತಂಪಾಗಿರೋ ವಾತಾವರಣಕ್ಕೆ ಹೊರಗಡೆ ಬಂದರೆ ನನಗಂತೂ ತುಂಬಾ ಖುಷಿಯಾಗುತ್ತೆ. ಒಂಥರ ಚೆನ್ನಾಗಿ ಅನಿಸುತ್ತಲ್ವ, ಒಳಗಡೆ ಸೆಕೆ ಈ ರೀತಿ ಹೊರಗಡೆ ಬಂದರೆ ಸಖತ್ತಾಗಿರುತ್ತೆ. ನಿಮ್ಮ ಕಡೆನೂ ಹೀಗೇ ಮಂಜು ಬಿದ್ದಿರುತ್ತಾ ಬೆಳಗ್ಗೆ ಹೊತ್ತು ಬೇಸಿಗೆ ಟೈಮ್ನಲ್ಲಿ? ಕಮೆಂಟ್ ಮಾಡಿ ತಿಳಿಸಿ. ಸೊ ಅಷ್ಟೆಲ್ಲ ಒಂದು 2-3 ನಿಮಿಷ 5 ನಿಮಿಷ
ಆಗಿತ್ತು ಟೈಮು. ಬರೋ ಅಷ್ಟರಲ್ಲಿ ನೀಟಾಗಿ ಅಕ್ಕಿ ಅರಳ್ಕೊಂಡು ಪಲಾವ್ ರೆಡಿಯಾಗಿತ್ತು. ಯಾವ ರೀತಿ ರೆಡಿಯಾಗಿತ್ತು ಅಂದರೆ ಒಂದು ಸ್ವಲ್ಪನೂ ಸಹ ತಳ ಹಿಡ್ದಿರಲಿಲ್ಲ. ಸೂಪರಾಗಿತ್ತು. ಕೆಳಗಡೆ ತನಕ ಪರಿಮಳ ಬರ್ತಾಯಿತ್ತು, ಮನೆಯೆಲ್ಲ ಪರಿಮಳ ಬರ್ತಾಯಿತ್ತು. ಇದ್ರದ್ದು ಘಮ ತುಂಬ್ಕೊಂಡಿತ್ತು, ಅಷ್ಟು ಚೆನ್ನಾಗಿತ್ತು. ಯೂಶ್ವಲಿ ಬೀಟ್ರೂಟು ಸಾಮಾನ್ಯ ಯಾರೂ ಹಾಕಲ್ಲ ಪಲಾವ್ಗೆ. ನಾನು ಸಹ ಮೊದಲೆಲ್ಲ ಹಾಕ್ತಾ ಇರಲಿಲ್ಲ. ಆದರೆ ನಮ್ಮ ಅತ್ತೆ ಹಳ್ಳಿಗಳ ಕಡೆ ಬೀಟ್ರೂಟ್ನೂ ಹಾಕ್ತಾರೆ. ನಾನು ಆವಾಗಿಂದ ಮನೆಯಲ್ಲಿ ಏನಾದರೂ ಬೀಟ್ರೂಟ್ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಪಲಾವ್ಗೆ ಒಂದೊಂದು, ತುಂಬ ಜಾಸ್ತಿ ಅಲ್ಲ, ತುಂಬ ದಪ್ಪ ಆದರೆ ಒಂದು ಅರ್ಧ ಬೀಟ್ರೂಟು, ತುಂಬ ಸಣ್ಣ ಆದರೆ ಒಂದು ಬೀಟ್ರೂಟು, ಈ ರೀತಿ ಹಾಕ್ತೀನಿ. ಆ ಬೀಟ್ರೂಟ್ ಹಾಕಿದ ದಿನ ಎಲ್ಲ ಪಲಾವ್ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ನೀವು ಬೀಟ್ರೂಟ್ ಹಾಕ್ತೀರಾ ಪಲಾವ್ಗೆ? ಕಮೆಂಟ್ ಮಾಡಿ. ಯೂಶ್ವಲಿ ಕಲರ್ ಚೇಂಜ್ ಆಗಿಬಿಡುತ್ತೆ ಬೀಟ್ರೂಟ್ ಹಾಕಿದ್ರೆ ಅಂತ ಅಂತಾರೆ. ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರೆ ಸ್ವಲ್ಪನೂ ಸಹ ಕಲರ್ ಚೇಂಜ್ ಆಗಲ್ಲ, ಸಖತ್ತಾಗಿರುತ್ತೆ. ಸೊ ಇವಾಗ ಇದು ರೆಡಿ ಆಯಿತು. ಸ್ಟವ್ ಆಫ್ ಮಾಡಿದ್ದೀನಿ. ಸೊ ಅದೇ ಪ್ಯಾನ್ ಮೇಲೇ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಅಕ್ಕಿ. ಪ್ಯಾನ್ ತಾನಾಗೆ ತಣ್ಣಗಾದ್ಮೇಲೆ ನಾವು ಬೇಕಾದ್ರೆ ರೆಡಿ ಅಂದರೆ ಸರ್ವ್ ಮಾಡ್ಕೋಬೋದು. ಸೊ ಈ ಕಡೆ ತಿಂಡಿನೂ ರೆಡಿ ಆಯಿತು ಆ್ಯಂಡ್ ಮಧ್ಯಾಹ್ನಕ್ಕೆ ಸಾಂಬಾರು ಸಹ ರೆಡಿಯಾಗಿದೆ. ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಟೈಮ್ ಬಂದು ಬೆಳಗ್ಗೆ 7:15 ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ಡೈಲಿ ತಿಂಡಿ ರೆಡಿ ಆಗಿಬಿಟ್ಟಿರಬೇಕು. 7:40 ಹಿತೈಷ್ಗೆ ತಿಂಡಿಗೆ ಬಂದುಬಿಡ್ತಾನೆ ಅವನು. ಸ್ನಾನ ಎಲ್ಲ ಮಾಡಿಕೊಂಡು, ಯಾಕೆಂದರೆ 8:15ಗೆ ಬಸ್ ಬಂದುಬಿಡುತ್ತೆ ಅಲ್ವಾ. ಹಾಗಾಗಿ ನಾನು 7:15 ಪ್ರಿಪೇರ್ ಮಾಡಿದ ತಿಂಡಿ, ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ 10:45 ಆಗಿತ್ತು. ಇವತ್ತು ಸ್ವಲ್ಪ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಅದು ಎಲ್ಲ ಮುಗಿಸ್ಕೊಂಡು, ಹಾಗೆಯೇ ಇವತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡುಗೆ ತುಂಬಾ ಆರ್ಡರ್ ಬಂದಿತ್ತು. ಹಿತೈಷ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಅದನ್ನು ಕಟ್ ಮಾಡೋ ಪ್ರೊಸೆಸ್ನಲ್ಲಿ ಕೂತ್ಕೊಬಿಟ್ಟಿದ್ದೆ. ಹಾಗಾಗಿ ಅದು ಸ್ವಲ್ಪ ಲೇಟ್ ಆಯಿತು. ಡ್ರೈ ಫ್ರೂಟ್ಸ್ ಲಡ್ಡು ಲಾಸ್ಟ್ ಟೈಮು ನಾನು ಅವರು ಪ್ರೀ ಬುಕ್ ಮಾಡ್ಕೊಂಡಿದ್ರು ಅಂತ ಮಾಡಿದ್ದು. ಆ ವಿಡಿಯೋ ನೋಡಿದ ಮೇಲೆ ಸುಮಾರು ಒಂದು 2.5 3 kg ಆಗುವಷ್ಟು, ಅಂದರೆ ಒಬ್ಬೊಬ್ಬರು 1/4 kg, ಅರ್ಧ kg, ಇನ್ನೊಬ್ಬೊಬ್ಬರು 1 kg, ಆ ರೀತಿ ಮತ್ತೆ ನನಗೆ ಆರ್ಡರ್ಸ್ ಬಂದಿತ್ತು. ಸೊ ಆ ಆರ್ಡರ್ಸ್ನ ಇವತ್ತಿಗೆ ನಾನು ರೆಡಿ ಮಾಡ್ಕೋಬೇಕಲ್ವಾ. ಇನ್ನು ಮಧ್ಯಾಹ್ನ ಅಂತ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹಿತೈಷ್ನ ಸ್ಕೂಲಿಗೆ ಕಳಿಸ್ತಿದ್ದ ಹಾಗೆಯೇ ಎಲ್ಲ ಡ್ರೈ ನಟ್ಸ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಕೊಬ್ಬರಿ ಮತ್ತು ಎಲ್ಲನೂ ಇದರಲ್ಲಿ ಯಾವುದೇ ರೀತಿ ಬೆಲ್ಲ ಆಗಿರ್ಬೋದು ಅಥವಾ ಸಕ್ಕರೆ ಹಾಕಿರ್ಬೋದು ಏನೂ ಹಾಕಿರೋದಿಲ್ಲ. ಕಂಪ್ಲೀಟ್ಲಿ ಡೇಟ್ಸ್ ಮತ್ತು ನಟ್ಸ್ ಸೀಡ್ಸಿಂದ ಇರುತ್ತೆ. ಒಂದು 12 ಥರ ನಾನು ನಟ್ಸ್ ಮತ್ತು ಸೀಡ್ಸ್ನ ಹಾಕಿರ್ತೀನಿ. ನೀವು ಜಸ್ಟ್ ಒಂದು ಲಡ್ಡು ತೊಗೊಂಡ್ರೆ ಸಾಕು. ಅದರಲ್ಲಿ ನಿಮಗೆ ಬಾದಾಮಿ, ಗೋಡಂಬಿ, ವಾಲ್ನಟ್ಸು, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಮತ್ತು ಪಿಸ್ತಾ, ಈ ಥರ ಫ್ಲ್ಯಾಕ್ಸ್ ಸೀಡ್ಸು, ಕೊಬ್ಬರಿ, ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಮತ್ತು ಅಂಜೂರ, ಇವಿಷ್ಟು ಇನ್ನೂ ಕೆಲವೊಂದನ್ನು ಸೇರಿಸ್ತೀನಿ ನಾನು. ಅವೆಲ್ಲನೂ ಹಾಕಿ ತುಂಬಾ ಟೇಸ್ಟಿಯಾಗಿ ಆ್ಯಂಡ್ ತುಂಬ ಮನೆ ತುಪ್ಪನ ಯೂಸ್ ಮಾಡಿ ಮಾಡೋ ಅಂಥದ್ದು ಇದು. ಯಾವುದೇ ರೀತಿ ಆಯಿಲ್ ಸಹ ಯೂಸ್ ಮಾಡಲ್ಲ. ಆ್ಯಂಡ್ ಫಸ್ಟ್ ಬ್ಯಾಚ್ ನಾನು ಮಾಡಿಕೊಟ್ಟಿದ್ದವ್ರಿಗೆ ಡ್ರೈ ಫ್ರೂಟ್ಸ್ ಲಡ್ಡು ಆಲ್ರೆಡಿ ತಲುಪಿದೆ. ಅವ್ರು ರಿವ್ಯೂ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಮೇಡಮ್ ಲಡ್ಡು. ಅವರು 1 kg ಆರ್ಡರ್ ಮಾಡ್ಕೊಂಡಿದ್ದು, 1 kgಗೆ ನಾನು 4 ಬಾಕ್ಸಸ್ ಕಳಿಸಿದ್ರೆ, ಅಂದರೆ 1/4 kg ಬಾಕ್ಸು 4 ಬಾಕ್ಸ್ನಲ್ಲಿ ಕಳಿಸಿದ್ದೆ. ಅವರು ಬಂದಿನೇ 1 ಬಾಕ್ಸ್ ಫುಲ್ ಖಾಲಿ ಮಾಡಿದ್ದೀವಿ ಮೇಡಮ್. ಅಷ್ಟು ಚೆನ್ನಾಗಿದೆ ಆ್ಯಂಡ್ ಹೋಮ್ಲಿ ಟೇಸ್ಟ್ ಇತ್ತು, ತುಂಬಾ ಟೇಸ್ಟ್ ಇತ್ತು. ಆ್ಯಂಡ್ ಒಂದು ಬೇರೆ ಕಡೆಯಿಂದ ಆನ್ಲೈನಲ್ಲಿ ನಾನು ಡ್ರೈ ಫ್ರೂಟ್ಸ್ ಲಡ್ಡು, ಡೇಟ್ಸ್ ಲಡ್ಡು ಬೇಕು ಅಂತ ತರಿಸ್ಕೊಂಡಿದ್ದೆ. ಬಟ್ ಅದೊಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ದುಡ್ಡೆಲ್ಲ ವೇಸ್ಟ್ ಆಯಿತು. ಬಟ್ ನಿಮ್ಮದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅಂತ ಅವರು ರಿವ್ಯೂ ಕೊಟ್ಟರು. ತುಂಬಾ ಇಷ್ಟ ಆಯಿತು. ಆ್ಯಂಡ್ ನೀವು ಸಹ ಟ್ರೈ ಮಾಡಿ ನೋಡಿ. ಎಲ್ಲ ಥರ ಡ್ರೈ ನಟ್ಸ್ ಹಾಕಿ ಪ್ರತಿಯೊಂದೂ ತುಪ್ಪದಲ್ಲೇ ಹುರಿದು ಮಾಡಿರೋವಂಥದ್ದು. ಆ್ಯಂಡ್ ಮನೆ ತುಪ್ಪ, ಇದೇ ತುಪ್ಪನ ನಾನು, ಅಂದರೆ ಇವಾಗ ಅವೈಲೇಬಲ್ ಇದೆ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ನಾನು ನಿಮಗೆ ಕೊಟ್ಟು ಕಳಿಸೋದು. ಅದೇ ತುಪ್ಪದಲ್ಲೇ ಎಲ್ಲವನ್ನು ಸಹ ರೆಡಿ ಮಾಡೋದು. ಈ ಒಂದು ಬಾದಾಮಿ, ಗೋಡಂಬಿ, ವಾಲ್ನಟ್ಟು ಮತ್ತು ಅಂಜೂರ ಇವಿಷ್ಟೂ ಕಟ್ ಮಾಡೋದಿದೆಯಲ್ಲ, ಅದೇ ನನಗೆ ಟೈಮ್ ಹಿಡಿಯುತ್ತೆ. ಆಲ್ಮೋಸ್ಟ್ ಒಂದು 2-2.5 hours ಆದಮೇಲೆ ನೋಡಿ ಎಷ್ಟು ಸೂಪರ್ ಆಗಿರೋವಂಥ ಹೆಲ್ದಿ ಆ್ಯಂಡ್ ಟೇಸ್ಟಿ ಡಿಲಿಷಿಯಸ್ ಆಗಿರೋವಂಥ ಡೇಟ್ಸ್ ಆ್ಯಂಡ್ ನಟ್ಸ್ ಲಡ್ಡು ರೆಡಿಯಾಗಿದೆ. ಸೊ ಇವಿಷ್ಟು ಇವತ್ತು ಪ್ಯಾಕ್ ಆಗಿ ಹೋಗುತ್ತೆ. ಯಾಕೆಂದರೆ ಪ್ಯಾಕ್ ಅಂದರೆ ಆರ್ಡರ್ಸ್ ಬಂದ ಮೇಲೇ ನಾನು ಇದನ್ನು ರೆಡಿ ಮಾಡಿರೋವಂಥದ್ದು. ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಮಾಡಿ ಇಟ್ಕೊಂಡಿರೋದನ್ನು ನಿಮಗೆ ಆರ್ಡರ್ಸ್ ನಾನು ಕೊಟ್ಟು ಕಳಿಸಲ್ಲ. ಪ್ರೀ ಆರ್ಡರ್ ತೊಗೊಂಡಿರ್ತೀನಿ ಅಲ್ವಾ, ಅವತ್ತು
ಆಗುತ್ತೆ. ಇವತ್ತೊಂದು ಅರ್ಧ ಕೆ ಜಿ ಮಾಡ್ಕೋಬೇಕು ಅಂದರೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಮಾತ್ರ ಮಾಡೋದು. 2 ಕೆ ಜಿ ಮಾಡ್ಕೋಬೇಕು ಅಂತ ಅಂದರೆ 2 ಕೆ ಜಿ ಆಗುವಷ್ಟು ಮಾತ್ರ ನಾನು ಪ್ರಿಪೇರ್ ಮಾಡಿ ಡೈಲಿ ಫ್ರೆಶ್ ಬ್ಯಾಚಸ್ನ ನಿಮಗೆ ಕಳಿಸ್ತಾ ಇರ್ತೀನಿ. ಸೊ ನೀವು ಈ ಡೇಟ್ಸ್ ಆ್ಯಂಡ್ ನಟ್ಸ್ ಲಡ್ಡುನ ಟ್ರೈ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ವಾಟ್ಸ್ಯಾಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಥ್ಯಾಂಕ್ ಯು.